ಹಾಯ್ ಫ್ರೆಂಡ್ಸ್. ಈ ಸಡನ್ ನನ್ನ ಮಗ ಹೇಳ್ತಾನೆ ಹೇಳ. ಓಕೆ, ಇವತ್ತು ಫ್ರೈಡೆ ಮಾರ್ನಿಂಗ್ ನಾವು ಮುನ್ನಾರ್ಗೆ ಹೊರಟಿದ್ವಿ. ನಾನು ವರುಣ್ ಚಿರಾಗ್. ವರುಣ್ ಚಿರಾಗ್ ಯಾರಂದರೆ ನನ್ನದು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು ರೂಮ್ಮೇಟ್ಸ್. ಓಕೆ, ಪ್ಲ್ಯಾನ್ ಏನು ಅಂತ ಹೇಳಿದರೆ 2 days ಮುನ್ನಾರಲ್ಲಿ, ಅಂದರೆ 2 nights 3 days ಆಗುತ್ತಲ್ಲ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ವಾಪಸ್ ಹೊರಡ್ತೀವಿ ಅಲ್ಲಿಂದ. ಸೊ ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ. ನನ್ನ ಮಕ್ಕಳಿಗೆ ಹಿಲ್ ಸ್ಟೇಷನ್ ತಿರ್ಗೋಣ ಅಂತ ಹೇಳಿದ್ರೆ ಹೋಟೆಲ್ ಬುಕ್ ಮಾಡಿಬಿಟ್ಟು ಬೇಡ, ರೆಸಾರ್ಟಲ್ಲೇ ನಾವು ಇರ್ತೀವಿ ಅಂತ ಹೇಳ್ತವ್ರೆ. ಯಾಕಂದ್ರೆ ಇವ್ರು ಚಿಕ್ಕಮಂಗ್ಳೂರು ಅವರು, ಹಿಲ್ ಸ್ಟೇಷನ್ ಏನು ಇಷ್ಟ ಆಗಲ್ಲ ಇವ್ರಿಗೆ. ನೋಡಿ ಬೇಜಾರಾಗಿ ಹೋಗಿದೆ. ಅಣ್ಣ ಗಾಡಿ ಓಡಿಸ್ತಾನೆ, ವರುಣ್ ಅಣ್ಣ. ಇವಾಗ ಇಲ್ಲಿ ಡೀಸೆಲ್ ಹಾಕಿದ್ವಿ. ನಮ್ದು ಆಕ್ಚುಲಿ ಟ್ಯಾಂಕ್ ಕೆಪಾಸಿಟಿ ಇರೋದು 50. ಅವ್ನು 51 ಲೀಟರ್ ಹೆಂಗಾಗ್ದ ಅಂತ ಆಗಿ ಗೊತ್ತಾಗಿಲ್ಲಪ್ಪ ನಮ್ಗೆ. 50 ಲೀಟರ್ ಟ್ಯಾಂಕ್ ಅಂತ. ಅದು ಫ್ಯೂಯಲ್ ಎಕ್ಸ್ಪೆಂಡ್ ಆದ್ರೆ ಅಂತ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿರ್ತಾರೆ. ಓಕೆ, ಅದು ಗಟ್ಟಿ ಆಗಿರುತ್ತಂತನಾ? ಹೀಟ್ ಆದ್ರೆ ಎಕ್ಸ್ಪೆಂಡ್ ಆಗುತ್ತೆ ಫ್ಯೂಯಲ್. ಓಕೆ ಓಕೆ ಓಕೆ. ಈಗ ಕೋಲ್ಡ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಜಾಸ್ತಿ ತಗೊಂತ ಅನ್ಸುತ್ತೆ. ಏನದು ಕೆಲವೊಂದು ಸಲ ಫ್ಯೂಯಲ್ ಎಕ್ಸ್ಪ್ಯಾಂಡ್ ಆಗುತ್ತಂತೆ. ಸೊ ಕಂಡೀಷನ್, ಅಂಡರ್ ಸರ್ಟನ್ ಕಂಡೀಷನ್ಸು, ಅದಕ್ಕೆ 1 or 2 ಲೀಟರ್ಸು ಎಕ್ಸ್ಟ್ರಾ ಕೊಟ್ಟಿರ್ತಾರಂತೆ ಗ್ಯಾಪು, ಅದನ್ನು ಅಕೊಮೊಡೇಟ್ ಮಾಡೋಕ್ಕೆ. ಸೊ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಡೀಸೆಲ್ ಫಿಲ್ಟರ್ ಎರರ್ ಬರ್ತಾಯಿತ್ತು ಗಾಡಿಯಲ್ಲಿ. ಸೊ ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಸರ್ವಿಸ್ ಸ್ಟೇಷನ್ ಇತ್ತು, ಅಲ್ಲಿ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ವಿಸಿಟ್ ಮಾಡಿದಾಗ ಸರ್ವಿಸ್ ಸ್ಟೇಷನ್ ಪಕ್ಕನೇ ಶೋರೂಮ್ ಇತ್ತು. ಸೊ ವಿ ಹ್ಯಾವ್ ದಿಸ್ ಸಿಯಾರಾ. ಸೊ ಹಾಗೆ ಒಂದು ಸಲ ರಿವ್ಯೂ ಕೊಡೋಣ ಅಂತ. ಗಾಡಿ ನೋಡೋಕೆ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ ಅಲ್ಲೇ. ತಬಲಾ ಬಾರಿಸ್ತಿರೋದು ಹಳೆ ಬುಲೆಟು. ಸೊ ಇಲ್ಲಿ ತಮಿಳ್ನಾಡಲ್ಲಿ ಊಟಕ್ಕೆ ಬಂದಿದ್ವಿ. ನಾರ್ಮಲ್ ಥಾಲಿ ಆರ್ಡ್ರ್ ಮಾಡಿದ್ವಿ, ಇದನ್ನ ಕೊಳಂಬು ಅಂತ ಕರೀತಾರೆ. ಸೊ ಚಿಕನ್ ಆರ್ಡ್ರ್ ಮಾಡಿದ್ವಿ. ಸಾಂಬಾರೇನು ಅಷ್ಟೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಅವ್ರು ನಾಟಿ ಕೋಳಿ ಅಂತ ಹೇಳಿದರು, ಬಟ್ ನಾವು ಯಾರೂ ಅಗ್ರಿ ಆಗಲಿಲ್ಲ ಅದು ನಾಟಿ ಕೋಳಿ ಅಂತ. ಮೇ ಬಿ ಬೇರೆ ಸ್ಟೈಲಲ್ಲಿ ಇರಬೇಕು, ಅವ್ರ ಕಡೆ ಬೆಳೆದಿರೋ ನಾಟಿ ಕೋಳಿ ಇರಬೇಕು, ಬಿಕಾಸ್ ನಾವು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಬಟ್ ಓವರ್ ಆಲ್ ಇಟ್ ವಾಸ್ ಓಕೆ. ಹೆಂಗಿದೆ ನೋಡು ಟೋಲ್ ಗೇಟ್ ವ್ಯೂ, ಮಧ್ಯ ಬೆಟ್ಟ. ಅಲ್ಲ ವ್ಯೂ ನಂಗಂತೂ ಒಳ್ಳೆ ನಾರ್ತ್ಗೆ ಹೋದಂಗಿದೆ. ನಂಗೆ ನಾರ್ತಿಗೆ ಹೋದಂಗೆ. ನೀನು ಅಟಲ್ ಟನಲ್ ಆದ್ಮೇಲೆ ನೆಕ್ಸ್ಟ್ ಹೆಂಗ್ ಕಾಣತ್ ಗೊತ್ತಾ? ಸೇಮ್ ಅದೇ ವ್ಯೂ ಅನ್ಸ್ಬಿಡುತ್ತೆ ನಂಗೆ. ಒಂದು ಹಿಮ ಬಿದ್ದಿರ್ ಚೆನ್ನಾಗಿರೋದಲ್ಲ, ಅದು ವೈಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಫುಲ್ ಬೆಟ್ಟ ಅಲ್ಲ, ಹಿಮ ಬಿದ್ದು ಆರಾಮ. ಇಲ್ಲಿಂದ ತೇನಿ, ಚಂಬು, ಮುನ್ನಾರ್ 102 ಕಿಲೋಮೀಟರ್. 102 ಕಿಲೋಮೀಟರ್ ಅಂದರೆ 3 hour ಟ್ರಾವೆಲ್ ಆಗುತ್ತೆ. ರೋಡ್ ತುಂಬ ಚೆನ್ನಾಗಿದೆ. ಆಫ್ಟರ್ ಡ್ರೈವಿಂಗ್ 7 hours we have rain. Okay, this is I guess we are 100 kilometers away from Munnar. It's too good. You can see the weather outside. Really nice. And road ಚೆನ್ನಾಗಿದೆ, ಫುಲ್ಲು ನೀಟಾಗಿದೆ, ಕ್ಲೀನಾಗಿ. ಏನು ಕೆಂಪು ಮಣ್ಣಿಲ್ಲ, ಏನಿಲ್ಲ ರೋಡಲ್ಲಿ. ರೋಡ್ ನೋಡು, ಬೆಟ್ಟ ಫುಲ್ ಮುಚ್ಕೊಂಡ್ಬಿಡ್ತು. ಸೊ ಹಿಲ್ ಸ್ಟೇಷನ್ನು ಫುಲ್ಲು ಘಾಟ್ ಸೆಕ್ಷನ್ ಹತ್ತುತ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಒನ್ ಆಫ್ ದ ವ್ಯೂ. ಈ ವ್ಯೂ ಇಬ್ರು ನೋಡಿದ್ದೀರಲ್ಲ ಇವರಿಬ್ರನ್ನ, ಬಟ್ ದಿಸ್ ಇಸ್ ಟು. ಸೊ ಇವಾಗ ಈ ಲೊಕೇಶನಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಎಪಿಕ್ ಮುನ್ನಾರ್ ರೀಲ್ಸ್ ಇದೆಯಲ್ಲ, ಸೊ ಒನ್ ಆಫ್ ದೆಮ್ ಈಸ್ ಡಿಸ್ಪ್ಲೇಯಿಂಗ್ ಮುನ್ನಾರ್
at the end of a running person, no, behind the running person. ಸೊ ನೋಡೋಣ. ಬಟ್ ಇದು ಮಾಡಬೇಕಂದ್ರೆ ಆ್ಯಕ್ಚುಲಿ ಗಿಂಬಾಲ್ ಇರಬೇಕಿತ್ತು, ಸೊ ಅದಿಲ್ಲ. ಅದಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡಿಬಿಟ್ಟು ಮೊಬೈಲ್ನ ಸೈಡಲ್ಲಿ ಬೆಟ್ಟದ ಹತ್ರ ಇಟ್ಟಿದ್ವಿ. ಸೊ ನೋಡ್ಬೇಕೇನಾಗುತ್ತೆ ಅಂತ. ಸೊ ಇಲ್ಲಿ ಒನ್ ಥಿಂಗ್ ಅಬ್ಸರ್ವ್ ಮಾಡಿದ್ವಿ, ಏನಂದರೆ ಎಲ್ಲರೂ ಕಾರು ಟ್ಯಾಕ್ಸಿಯವರೆಲ್ಲ ಹೋಗಬೇಕಾದ್ರೆ ಸೊ ತುಂಬ ಲೌಡ್ ಮ್ಯೂಸಿಕ್ ಹಾಕೊಂಡು ಹೋಗ್ತಾಯಿದ್ರು. ಸೊ ಒಂಥರ ಡಿಫ್ರೆಂಟ್ ವೈಬು. ಸೊ ವಿ ಲೈಕ್ಡ್ ಇಟ್ ಅಲ್ಲ. ಮಳೆಯ ಮನದ ರಾಗ ನೀ ನುಡಿದೆ, ರಾತ ವೇಳೆ ನಿನದೆ, ಕಡಲು ಕಡೆವ ನಗೆಯ ನಲಿವ ಮಳೆಯ ಮಂಜು ಮೊಗವೇ, ನೇಸರವೇ ನೇರ ನಡೆಯಲಿಲ್ಲವೇ, ತಾರೆಗಳು ನಿನಗೆ ನಾಚಲಿಲ್ಲವೇ, ಏನು ಹೇಳದೇನೆ ಚಂದಿರನು ಏಕೋ ಕಾಣುತ್ತಿಲ್ಲವೇ, ಇದು ಹೇಗೋ ಪೀಕ್ ಇದು. ಹೌದು, ಅಲ್ಲೇ ನೋಡಿ ಫುಲ್ ಸಿಟಿ ಎಲ್ಲ ಇರೋದು. ಇದೆಂತ ಹೇಳಿ ಅದು ಚೆಕ್ ಪೋಸ್ಟ್. ಅಲ್ವಾ, ನಿಲ್ಸ್ಬೇಕಾ? ಟೀ ಎಸ್ಟೇಟ್ ಇದು? ಕಾಫಿ ಅಲ್ವಾ ಇದು? ಟೀ ಅಲ್ಲೇನೋ ಇಲ್ಲ, ಟೀ ಸೊಪ್ಪು. ಟೀ ಸೊಪ್ಪ. ಇದು ನಮ್ಮ ರೂಮು. ಮೊಬೈಲ್ ಸೊ ಎಂಟ್ರಿ ಆಗ್ತಾ ಇದ್ದಂಗೆ ನಾವು ಎಕ್ಸ್ಟ್ರಾ ಸಿಂಗಲ್ ಬೆಡ್ ರಿಕ್ವೆಸ್ಟ್ ಮಾಡಿದ್ವಿ, ಯಾಕಂದರೆ 3 ಮೆಂಬರ್ಸ್ ಇದ್ವಿ. ಇಲ್ಲೇ ಹಾಕ್ಬಿಟ್ಟವ್ರೆ. ಇಲ್ಲಿ ಪಿಕ್ಚರ್ಸ್ ಇದೆ, ಕ್ಯೂಟ್ ಆಗಿದೆ. ಒನ್ ಆ್ಯಂಡ್ ದಿಸ್ ಒನ್. ಹಂಗೆ ಎಂಟ್ರಾದರೆ ಹ್ಯಾವ್ ಹಿಯರ್ 2 sofa seat and a big bed, double bed. Top of it we have horse, 7 horses. ಸೊ ಅದು ಈ ಕಡೆ ಬಂದರೆ ನಾರ್ಮಲ್ ಸ್ಟೂಲ್ ಚೇರ್ಸ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ, ಎದೆಯೊಳಗೊಂದು ಮೌನ ಬಿಡದೆ ಕಾಡೋ ಗಾನ, ಕುಲಕಗಳಲ್ಲೇ ಸ್ನಾನ, ನೆನಪುಗಳಲ್ಲೇ ಧ್ಯಾನ. ಒಳ್ಳೆ ಗಾಳಿ ಇದೆ ಅದಕ್ಕೆ. You can see our mates over there. And some people are like walking. Let's go for a walk, man. ಅಲ್ಲೇನಿಲ್ಲ. ಅಲ್ಲೇನಿಲ್ಲ, ಇಷ್ಟೇ ಕಣ. ನೋಡಿಲ್ಲಿ ಇಲ್ಲಿ ಕಡ್ದು ಮಾಡಿದಾರಲ್ಲ, ಇಷ್ಟೇ ನೋಡಿಲ್ಲ ಎಷ್ಟು ಚೆನ್ನಾಗಿದೆ ಬಾಂಗಲ್ಲ. Coming. Hey, you're not really cut the. See this one? Oh, we're going to sit here and enjoy the view. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು
ಹೂವಲ್ಲಿ ಚಿಕ್ಕ ವಯಸ್ಸಲ್ಲಿ ನಮ್ಮ ವರುಣ್ ಆಟ ಆಡ್ತಾ ಇದ್ನಂತೆ. ಏನು ಆಟ ಆಡ್ತಾ ಇದ್ದಾನೆ ಅಂದರೆ ಇವಾಗ ತೋರಿಸ್ತಾನೆ ಆಟ ಆಡ್ತಿರೋದು ಈ ಹೂವಲ್ಲಿ. ಕಮಾನ್ ವರುಣ್, ಏನು ಮಾಡಿದೆ ನೋಡೋಣ. ಹಾಂ ನೋಡಿ, ಚಿಕ್ಕ ವಯಸ್ಸಲ್ಲಿ ಇದರಲ್ಲಿ ಮಾಲೆ ಮಾಡಿ ಇದು ಮದುವೆ ಆಟ ಆಡ್ತಾ ಇದ್ನಂತೆ. ಇವನು ನೋಡಿ, ಇವನು ಹುಡುಗಿ ಜೊತೆ ಏನು ಆಡ್ತಿದ್ದೆ ಅವನು, ಖೋಖೋ ಅಲ್ಲ ಕಬಡ್ಡಿ. ಹಾಂ, ಅನ್ನ ಪಲ್ಯ ಆಡ್ತಾ ಇದ್ದಂತೆ ಅವನು, ಅನ್ನ ಪ್ಲಸ್ ಪಲ್ಯ. ಸೊ ಇದಾಗಿತ್ತು ನಮ್ಮ 3 ದಿನದ ಟ್ರಿಪ್. ಸೊ ಮುನ್ನಾರ್ ಎವ್ರಿ ಕಾರ್ನರಲ್ಲೂ ಒಂದೊಂದು ಚೆನ್ನಾಗಿರೋ ವ್ಯೂಸ್ ಇದೆ. ಸೊ ಎಷ್ಟು ವೀಡಿಯೋ ಮಾಡಿದರೂ ಸಾಕಾಗೋದೇ ಇಲ್ಲ, ಅಷ್ಟಿದೆ. ಕಣ್ಣು ತುಂಬ್ಕೊಂಡು ಸಾಕಾಯಿತು. ಸೊ ಸೊ ಫೈನಲಿ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಟ್ರಿಪ್ ಹೋಗಬೇಕು ಅಂದರೆ ದುಡ್ಡು ಬೇಕು ಅಂದರೆ ದುಡಿಬೇಕು ಅಂದರೆ ನಾವು ಬ್ಯಾಂಗ್ಳೂರ್ಗೆ ಹೋಗಲೇಬೇಕು. ನೋ ಅದರ್ ಆಪ್ಷನ್ಸ್ ಫಾರ್ ಅಸ್ ಅಟ್ ಲೀಸ್ಟ್. ಸೊ ಹೋಪ್ ಯು ಎಂಜಾಯ್ಡ್. ಗಿವ್ ಅ ಥಮ್ಸ್ ಅಪ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.